ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಕ್ಕ, ಏನ್ ಪ್ರಿಯಾ, ಏನಾದ್ರೂ ಬೇಕಿತ್ತಾ? ಪತಿರಾಯರು ನಿಂಗ್ ಕೊಟ್ಟಿರೋ ಗಿಫ್ಟ್ ನೋಡ್ಬೇಕಂತೆ, ಒಂದ್ಸಲ ತೋರಿಸ್ತ್ಯಾ? ಕೈಲಾಶ್ ಅವರೇ, ಪ್ರಿಯಾ ಇಲ್ಲಿವರೆಗೂ ನಾನು ಕೊಟ್ಟಿರೋ ಗಿಫ್ಟ್ನ ನೋಡೇ ಇಲ್ವಂತೆ. ಅಟ್ಲೀಸ್ಟ್ ನೀವಾದ್ರೂ ನೋಡಿದ್ರಾ? ಸಾರಿ ಜೆಂಟಲ್ಮ್ಯಾನ್, ಕೆಲ್ಸದ ಸ್ಟ್ರೆಸ್ ಅಲ್ಲಿ ಅದ್ರ ಬಗ್ಗೆ ಮರ್ತೋಗಿದ್ದೆ. ನಂಗೆ ಯಾಕೋ ಡೌಟ್ ಇದೆ, ಇಷ್ಟಕ್ಕೂ ನೀವಾದ್ರೂ ನೋಡಿದ್ರಾ ರಾಧಿಕಾ ಅವರೇ? ಇನ್ನೂ ಇಲ್ಲ. ಅಭಿಮಾನದಿಂದ ಕೊಡೋ ಗಿಫ್ಟ್ಗೆ ಬೆಲೆ ಕಟ್ಟಕ್ಕಾಗಲ್ಲ ರಾಧಿಕಾ ಅವರೇ. ಅದ್ರಲ್ಲೂ ನಿಮ್ಗೆ ನಿಮ್ಮಿಬ್ರಿಗೂ ಕೊಡೋಕಂತ ತುಂಬಾ ಹುಡುಕಿ ಸ್ಪೆಷಲ್ ಆಗಿ ತಗೊಂಡ್ ಬಂದಿದ್ದೆ. ಇಷ್ಟ ದಿನ ಆದ್ರೂ ನೀವು ಅದನ್ನ ನೋಡಿಲ್ಲ ಅಂದ್ರೆ ಇದು ತುಂಬಾ ಅನ್ಯಾಯ ರಾಧಿಕಾ ಅವರೇ. ಸ್ಪೆಷಲ್ ಆಗಿ ತಗೊಂಡಿದ್ದೀರಾ ಅಂದ್ಮೇಲೆ ಗ್ಯಾರಂಟಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ರೂ ಸೇರಿ ಒಟ್ಟಿಗೆ ಆ ಗಿಫ್ಟ್ ನೋಡಿ ಥ್ರಿಲ್ ಆಗೋಣ. ಅಕ್ಕ, ಗಿಫ್ಟ್ ಎಲ್ಲಿದೆ ಹೇಳು, ನಾನು ಹೋಗಿ ತರ್ತೀನಿ. ನಿನ್ನ ಸರಿಯಾಗಿ ಸಿಕ್ಕಾಕ್ಸಿದ್ದೀನಿ ರಾಧಿಕಾ, ಇನ್ನೀನ್ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಹೇಳಕ್ಕ, ಗಿಫ್ಟ್ ಎಲ್ಲಿಟ್ಟಿದ್ಯಾ? ನಾನೇ ಹೋಗಿ ತಗೊಂಡ್ ಬರ್ತೀನಿ. ರಾಧಿಕಾ, ರಾಧಿಕಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ, ಹಾಗೇನಿಲ್ಲ ರೀ. ಏನಾದ್ರೂ ಇದ್ರೆ ಹೇಳು. ಹೇಳುವಂಥದ್ದೇನೂ ಇಲ್ಲ ರೀ. ಓ, ಆ ಆಸಿಡ್ ಹಾಕಕ್ ಬಂದವನ್ ಬಗ್ಗೆನಾ? ಅದ್ರ ಬಗ್ಗೆ ಅಲ್ಲ ರೀ. ಓಕೆ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ. ಈ ಬೊಂಬೆಗಳು ಯಾರು ತಂದಿತ್ತು? ಏನೋ ಗೊತ್ತಿಲ್ಲ. ಹಾಗಿದ್ರೆ ನೀವು ತಂದಿಲ್ವಾ? ಗೊತ್ತಿಲ್ಲ. ಕೋಪ ಬಂತಾ? ಮುನಿಸ್ಕೊಂಡಿದ್ದೀನಿ. ನೀನ್ ಪರಧ್ಯಾನಕ್ಕೆ ಕಾರಣನ ನೀನ್ ಹೇಳ್ದೆ ಹೋದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ರಾಧಿಕಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದೇ ರೀ, ಆಸಿಡ್ ಏನಾದ್ರೂ ಮುಖದ ಮೇಲೆ ಬಿದ್ದಿದ್ರೆ ಏನ್ ಗತಿಯಾಗಿರೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಆ ವಿಷಯ ಏನ್ ಮರ್ತ್ಬಿಡು ರಾಧಿಕಾ, ಏನಾಗಲ್ಲ. ನೀನು ಅಂತ ಮುಖ ಗಂಟು ಹಾಕೊಂಡ್ರೆ ಚೂರು ಚೆನ್ನಾಗಿರಲ್ಲ. ಮುಗುಳ್ನಗುನೆ ನಿನ್ ಮುಖಕ್ಕೆ ಅಂದ, ನಿನಗೆ ಆಭರಣ. ಎಲ್ಲಿ ನಗಮ್ಮ, ನಗು. ಅಯ್ಯೋ, ನಿನ್ ನಗುಲಿ ಒಂಚೂರು ಜೀವನೇ ಇಲ್ಲ.
ನೀನ್ ನಕ್ಕಿದ್ರೆ ನನ್ ಮನ್ಸು ರೋಮಾಂಚನ ಆಗ್ಬೇಕು. ನನ್ನ ಎದೆಲಿ ಸಾವಿರಾರು ವೀಣೆಗಳು ಒಂದೇ ಸಾರಿ ಮೀಟಿದ ಅನುಭವ ನನಗಾಗ್ಬೇಕು. ನಗಮ್ಮ, ನಗು ಪ್ಲೀಸ್, ನಗು. ಇದೆ ನಾನು ನಿನ್ನಿಂದ ಬಯಸೋದು ರಾಧಿಕಾ. ನೀನು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಬೇಕು. ನಾನು ಯಾವತ್ತೂ ನಿನ್ ಜೊತೆಗೆ ಇರ್ತೀನಿ. ನಿನ್ ಸಂತೋಷನೇ ನನಗ್ ಮುಖ್ಯ. ಓಕೆ? ಹೌದು ಬ್ರೋ, ನಾನು ರಾಧಿಕಾ ಇಬ್ರು ಬರ್ತೀವಿ. ಹೊರಡ್ತಾ ಇದೀವಿ ಕಣೋ ಈಗ್ಲೇ. ಹಾಫ್ ಆನ್ ಅವರ್ಲಿ ಅಲ್ಲಿ ಇರ್ತೀವಿ. ಏಯ್, ನಾನು ಯಾವತ್ತಾದ್ರೂ ಮಿಸ್ ಮಾಡಿದೀನಾ? ಬರ್ತೀನಿ ಅಂತ ಹೇಳಿದ್ನಲ್ಲ, 100%. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಎಂಬುದೇ ಮರೆತ ಹಾಗೆ ಮಿಂಚೊಂದು ಮೆಲ್ಲಗೆ ಮುಟ್ಟಿದ ಹಾಗೆ ನಿನ್ನ ಕಣ್ಣ ಬಣ್ಣ ರಾತ್ರಿ ಹಾಗೆ ಅಲ್ಲಿ ನನ್ನ ಬಿಂಬ ಚಂದಿರ ನಿನ್ನ ಮುದ್ದು ಮುದ್ದು ಹಾಲುಗೆಲ್ಲ ನಾಜೂಕಾದ ನೇಸರ ಬಿಸು 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 ಮಾತಿನಲ್ಲಿ ಕಣ್ಣರಿಪ್ಪೇನು ಹೇಳಿದೆ ಕುಸು 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 ಪ್ರೇಮದಲ್ಲಿ ಜಾರಿದಂತೆ ಜೀವವೇ ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ಮುಗೀತಾ ರಾಧಿಕಾ? ಏನ್ ಯೋಚನೆ ಮಾಡ್ತಿದ್ಯಾ ಕುಡಿ? ಯಾಕೆ ಗಾಬರಿ ಆಗಿದೆ ರಾಧಿಕಾ? ನಾನು ಈಗ್ಲೇ ಮನೆಗೆ ಹೋಗ್ಬೇಕು ರೀ. ಸಡನ್ ಆಗಿ ಏನಾಯ್ತು ರಾಧಿಕಾ? ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿನ ಮನೇಲಿ ಬಿಟ್ಟು ನಾವ್ ಹೀಗ್ ಫಂಕ್ಷನ್ಗೆ ಹೋಗೋದು ಸರಿಯಲ್ಲ ಅನ್ಸತ್ತೆ ರೀ. ನೀವ್ ಫಂಕ್ಷನ್ಗೆ ಹೋಗ್ ಬನ್ನಿ, ನಾನ್ ಮನೆಗೆ ಹೋಗ್ತೀನಿ. ಹಾಗಲ್ಲ ರಾಧಿಕಾ, ಬೇಕಂದ್ರೆ ಹೋಗಿ ಮುಖ ತೋರಿಸಿ ಬಂದ್ಬಿಡೋಣ. ನೀನ್ ಬರ್ದೇ ಇದ್ರೆ ಅವ್ನ್ ಬೇಜಾರ್ ಮಾಡ್ಕೋಬಹುದು. ಪ್ಲೀಸ್ ರೀ, ನಿಮ್ ಫ್ರೆಂಡ್ಗೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ. ಸರಿ ಬಿಡು, ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಬೇಡ ಹೊರಡ್ತೀನಿ. ಬೇಡ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ, ನೀವ್ ಹೊರಡಿ. ಇಲ್ಲಿ ನೋಡು, ಅವನೇ ಫೋನ್ ಮಾಡ್ತಿದ್ದಾನೆ. ಹೇಳೋ, ಹೊರಟಿದ್ದೀನೋ? ಓಕೆ. ನಿಮ್ ಫ್ರೆಂಡ್ ಕಾಯ್ತಿದ್ದಾರೆ ಅನ್ಸುತ್ತೆ, ನೀವು ಹೊರಡಿ, ನಾನು ಹೊರಡ್ತೀನಿ. ಸರಿ ರಾಧಿಕಾ, ಹುಷಾರು. ಬಾಯ್. ಹುಷಾರಾಗಿ ಹೋಗ್ಬನ್ನಿ.
ರಾಧಿಕಾ, ಇನ್ನು ನಿನ್ನ ಆ ದೇವ್ರೇ ಕಾಪಾಡಬೇಕು. ಪ್ರಿಯಾ, ಏನ್ ಹುಡುಕ್ತಿದ್ಯಾ? ನಮ್ ಪತಿರಾಯರು ಅವ್ರ ಪ್ರೀತಿಸಿದ ಹುಡುಗಿ ಹೆಸರನ್ನ ಬಿಡಿಸಿ ಬೇರೆ ಬೇರೆ ಚೀಟಿಲ್ ಬರ್ದು ಆ ಚೀಟಿಗಳನ್ನ ಮನೇಲಿ ಬಚ್ಚಿಟ್ಟಿದ್ದಾರೆ. ಅವೆಲ್ಲಿದಾವೆ ಹುಡುಕು ಅಂತ ನಂಗ್ ಚಾಲೆಂಜ್ ಮಾಡಿದ್ದಾರೆ. ನಾವು ಹುಡ್ಕೋಣ ನಡಿ. ಹೇ, ಅವನ್ ಲವರ್ ಹೆಸರು ತಿಳ್ಕೊಂಡ್ ಏನ್ ಮಾಡ್ತೀಯಮ್ಮ? ನಾವೇನ್ ನಿಯತ್ತಿನ ಪ್ರತಿರೂಪ ಅಲ್ವಲ್ಲ. ಎಲ್ಲಾದ್ರಲ್ಲೂ ಒಂದ್ ಕೈ ಹಾಕೋದೆ. ಯಾವ್ದ್ ಯಾವಾಗ ಹೇಗ್ ಉಪಯೋಗಕ್ಕೆ ಬರುತ್ತೋ ಯಾರಿಗ್ ಗೊತ್ತು. ನಡಿ. ಪತಿರಾಯರೇ, ಇನ್ನೊಂದ್ ಲೆಟರ್ ಸಿಕ್ತು. ಓಹ್, ವೆರಿ ಗುಡ್. ಯು ಕ್ಯಾನ್ ಡೂ ಇಟ್. ಅಮ್ಮ, ಹಾ, ಇನ್ನು ಏನ್ ಹುಡುಕ್ತಿದ್ಯಾ? ಇನ್ನೊಂದ್ ಲೆಟರ್ ಏನಾದ್ರು ಸಿಗುತ್ತೇನೋ ಅಂತ. ನಿನ್ ತಲೆ ಎಲ್ಲ ಒಂದೇ ಕಡೆ ಯಾರಾದ್ರೂ ಇಡ್ತಾರಾ? ಮಲ್ಲೇಶ್ವರಿ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೆ. ಅಂದ್ರೆ ಇವನ್ ಪ್ರೀತಿಸಿದ ಹುಡುಗಿ ಹೆಸರನ್ ಕಂಡು ಹಿಡಿಯಕ್ಕೆ ಅವ್ನ್ ಹೆಂಡತಿಗೆ ಯಾಕೆ ಹೇಳ್ದ? ಈ ಪ್ರಿಯ ಚಿಕ್ಕ ಮಕ್ಳು ತರ ಈ ಆಟ ಯಾಕೆ ಆಡ್ತಿದ್ದಾಳೆ? ಇದ್ರ ಹಿಂದೆ ಏನೋ ಇದೆ. ಅನುಮಾನ ಮೊದ್ಲು ಹುಟ್ಟಿ ಆಮೇಲೆ ನೀನ್ ಹುಟ್ಟಿರ್ಬೇಕು. ನಿನ್ಗೆಲ್ಲದ್ರಲ್ಲೂ ಅನುಮಾನ. ಈ ಫೋಟೋದಲ್ಲಿರೋ ವ್ಯಕ್ತಿ ನೋಡಿದೀರಾ? ಇಲ್ಲ ಸರ್. ನೀವು ನೋಡಿದೀರಾ? ನೋಡಿಲ್ಲ ಸರ್. ಈ ಫೋಟೋದಲ್ಲಿರೋ ವ್ಯಕ್ತಿ ನೋಡಿದೀರಾ? ಇಲ್ಲ, ನೋಡಿಲ್ಲ. ಸರ್, ಒಂದ್ ನಿಮಿಷ. ಈ ಫೋಟೋದಲ್ಲಿರೋ ವ್ಯಕ್ತಿ ನೋಡಿದೀರಾ? ನೋಡಿಲ್ಲ ಸರ್. ಪುಟ, ಈ ಫೋಟೋದಲ್ಲಿರೋ ವ್ಯಕ್ತಿ ನೋಡಿದ್ಯಾ? ಹಾ, ಇಲ್ಲ ಅಂಕಲ್. ನೀನ್ ನೋಡ್ದೆ? ಇಲ್ವಲ್ಲ, ನೋಡಿಲ್ಲ. ಎಲ್ಲೋ ಏಯ್, ನಿಂತ್ಕೋ.
ಪ್ರಿಯಾ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಅತ್ತೆ ಫೋನ್ ಮಾಡಿದ್ರು, ನಾಳೆ ಶುಕ್ರವಾರ ಹೊರಡಬಾರ್ದಂತೆ, ಅದಕ್ಕೆ ಇವತ್ತೇ ಹೊರಟ್ ಬನ್ನಿ ಅಂದ್ರು. ಇನ್ನೊಂದ್ 2 ದಿನ ಇಲ್ಲೇ ಇದ್ದಿದ್ರೆ ರಾಧಿಕಂಗ್ ಟೆನ್ಷನ್ ಕೊಡ್ಬೋದಿತ್ತು. ಏನ್ ಯೋಚನೆ ಮಾಡ್ತಿದ್ದೀರಾ ಪತಿರಾಯ್ರೆ? ಇಷ್ಟು ಬೇಗ ಯಾಕೆ ಹೋಗ್ಬೇಕು? ಇನ್ನೊಂದ್ 2 ದಿನ ಇದ್ರೆ ನಿಮ್ಮ ಅಕ್ಕನ್ಗೂ ಖುಷಿ ಆಗುತ್ತಲ್ವಾ? ಆನಂದ ಅನ್ನೋದು ಬಂಧುಗಳ ದೂರ ಇದ್ದಾಗ ಮಾತ್ರ ಇರುತ್ತೆ ಹೊರತು ಎಷ್ಟೇ ಹತ್ತಿರದವರಾದ್ರೂ ಒಂದೇ ಕಡೆ ಇದ್ರೆ ಇರಲ್ಲ. ಹಾಗಿರೋದ್ ಸರಿಯಾದ ಪದ್ಧತಿ ಕೂಡ ಅಲ್ಲ. ಸರಿ, ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ, ನೀನ್ ಬೇಗ ಬಾ. ಪ್ರಿಯಾ ಅಮರ್ ಹೊರಡ್ತಾ ಇದ್ದಾರೆ, ಅದಕ್ಕೆ ಸೀರೆ ರೆಡಿ ಮಾಡ್ತಿದ್ದೀನಿ. ನೀನ್ ತುಂಬಾ ಬದಲಾಗಿದ್ಯಾ ರಾಧಿಕಾ. ಏನ್ ಬದಲಾವಣೆ ಆಗಿದ್ದೀರಿ? ಪ್ರಿಯಾ ಮದ್ವೆ ಅಮರ್ ಜೊತೆ ಫಿಕ್ಸ್ ಆದಾಗ ನಿಂಗೆ ಅದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವನ್ ಪ್ರೀತಿ ಫೇಲ್ ಆಯ್ತೆ ಹೊರತು ಅಮರ್ ತುಂಬಾ ಒಳ್ಳೆ ಹುಡುಗ ಅಂತ ನಾನು, ನಿಮ್ಮಪ್ಪ, ನಿಮ್ಮಮ್ಮ ಎಷ್ಟೇ ಹೇಳಕ್ ಪ್ರಯತ್ನ ಪಟ್ರು ನಿನ್ಗೆ ಸಮಾಧಾನನೇ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ನಿನ್ಗೋಸ್ಕರನೇ ಸೀಕ್ರೆಟ್ ಆಗಿ ಡಿಟೆಕ್ಟಿವ್ ನ ಹೈಯರ್ ಮಾಡಿ ಅಮರ್ ಬಗ್ಗೆ ಎನ್ಕ್ವೈರಿ ಮಾಡಿಸ್ದೆ. ಅಫ್ಕೋರ್ಸ್ ನಿಮ್ಮಮ್ಮ ಅದನ್ನ ಹರಿದಾಕಿದ್ರಿಂದ ಆ ಡೀಟೇಲ್ಸ್ ಯಾವುದು ನಾವು ನೋಡೋಕ್ಕಾಗ್ಲೇ ಇಲ್ಲ ಅಂತ ಇಟ್ಕೋ. ನನಗೆ ಗೊತ್ತಿಲ್ದಿರಾ ನನ್ ಬೆನ್ ಹಿಂದೆ ಇಷ್ಟೆಲ್ಲ ನಡೀತಾ? ಆ ಮದ್ವೆಗೆ ಅಷ್ಟು ವಿರುದ್ಧವಾಗಿದ್ ನೀನೇ ಇವತ್ ನಿನ್ ಕೈಯಾರೆ ನಿನ್ ತಂಗಿಗೆ ಸೀರೆ ಕೊಟ್ಟು ಕಳ್ಸೋ ಮಟ್ಟಕ್ಕೆ ಬದಲಾಗಿದ್ಯಾ. ಪತಿರಾಯ್ರೆ ಹೊರಡಣ್ವಾ? ಹಾ, ಗುರ್ತು ಪರಿಚಯ ಇಲ್ದಿರೋರ್ ಜೊತೆ ಹೋಗ್ತಿರೋ ಹಾಗೆ ಸೈಲೆಂಟ್ ಆಗಿ ಯಾಕಿದ್ದೀರಾ ಪತಿರಾಯ್ರೆ? ಏನಾದ್ರೂ ಮಾತಾಡ್ರಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ಅಂದ್ರೆ ನಾನ್ ಬಾಯ್ ಬಾಯ್ ಬಡ್ಕೋತೀನಾ? ನಿನ್ ಬಗ್ಗೆ ನಿನ್ಗೆ ಗೊತ್ತಿದ್ಮೇಲೆ ಬದಲಾಗ್ಬೋದಲ್ಲ. ನಿಮ್ಮನ್ನೇ ಬದಲಾಯಿಸಿ ಪಟ್ಪಟ ಅಂತ ಮಾತಾಡೋ ತರ ಮಾಡ್ತೀನಿ, ನೋಡ್ತಾ ಇರಿ. ಅಂಕಲ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್. ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್. ರೀ 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 ಸ್ವಲ್ಪ ಕಾರ್ ನಿಲ್ಸಿ. ಏನಾಯ್ತು? ನಿಲ್ಸಿ ಹೇಳ್ತೀನಿ. ಒಂದ್ಸಲ ಅಲ್ಲಿ ನೋಡಿ. ಪ್ಲೀಸ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್. ದಿನ ಅಮ್ಮನೇ ಬಲೂನ್ ಮಾರಿ ನನಗ್ ಊಟ ಹಾಕ್ತಾರೆ. ಆದ್ರೆ ಇವತ್ತು ಅಮ್ಮನ್ಗೆ ತುಂಬಾ ಜ್ವರ ಬಂದಿದೆ. ಬಲೂನ್ ಮಾರದೆ ಹೋದ್ರೆ ಊಟಕ್ಕೆ ಹಣ ಇರಲ್ಲ ಅಂತ ನಾನೇ ಬಲೂನ್ ಮಾರಕ್ ಬಂದೆ ಆಂಟಿ. ನೋಡಿದ್ರ ಪತಿರಾಯ್ರೆ, ಅಪ್ಪ ಅಮ್ಮನ ಜೊತೆ ಆಟಾಡ್ಕೊಂಡಿರ್ಬೇಕಾದ ಮಗು ಊಟಕ್ಕೋಸ್ಕರ ಕಷ್ಟಪಡ್ತಿದ್ದಾಳೆ. ಓದೋದಕ್ಕೆ ಹಣ ಇಲ್ದೇನೆ ಚಿಕ್ಕ ವಯಸ್ಸಲ್ಲೇ ಸಂಪಾದನೆ ಮಾಡೋದಕ್ಕೆ ಬೀದಿಗೆ ಇಳ್ದಿದ್ದಾಳೆ. ಪುಟ್ಟಿ, ನಾನು ಓದ್ಸಿದ್ರೆ ಓದ್ತೀಯ ಅಲ್ವಾ ಅಮ್ಮ? ಓ ಓದ್ತೀನಿ ಆಂಟಿ. ಓದಕ್ ನಂಗೆ ತುಂಬಾ ಇಷ್ಟ. ಪತಿರಾಯ್ರೆ, ಯಾಕೋ ಗೊತ್ತಿಲ್ಲ, ಈ ತರ ಆಸರೆ ಇಲ್ದಿರೋ ಮಕ್ಳನ್ನ ನೋಡಿದ್ರೆ ನಂಗೆ ತುಂಬಾನೇ ಸಂಕಟ ಆಗುತ್ತೆ. ಪ್ಲೀಸ್ ಈ ಮಗು ಓದಿಗೆ ನೀವೇನಾದ್ರೂ ಸಹಾಯ ಮಾಡಬಹುದಾ?
ಪತಿರಾಯ್ರೆ ಪತಿರಾಯ್ರೆ ನಂಗೆ ಗೊತ್ತಿರೋರ್ ಸ್ಕೂಲ್ ಇದೆ, ಅಲ್ಲೇ ಹಾಸ್ಟೆಲ್ ಕೂಡ ಇದೆ. ಪುಟ್ಟಿನ ಅಲ್ಲೇ ಸೇರ್ಸೋಣ. ತುಂಬಾ ಥ್ಯಾಂಕ್ಸ್ ಪತಿರಾಯ್ರೆ. ಪುಟ್ಟಿ, ನೀ ನಮ್ ಜೊತೆ ಬರ್ತೀಯಾ? ಬೆಡ್ ಸೋಫಾ ಬೆಡ್. ಪ್ರಿಯಾ ಪ್ರಿಯಾ, ನನ್ ಮಾತ್ ಕೇಳು, ಹೋಗ್ ಸೋಫಾ ಮೇಲೆ ಮಲ್ಕೋ. ಏಯ್ ಪ್ರಿಯಾ, ನಿಂಗೆ ಹೇಳ್ತಿರೋದು. ಬನ್ನಿ, ನಮ್ಮಿಬ್ರ ಮಧ್ಯೆ ದಿಂಬ್ ಕೂಡ ಇಟ್ಟಿದ್ದೀನಿ, ಈಗ ಮಲ್ಕೊಳ್ಳಿ. ಹಾಗಾದ್ರೆ ನೀನ್ ಸೋಫಾ ಮೇಲೆ ಮಲ್ಗಲ್ಲ. ಆಲ್ರೆಡಿ ಮಂಚದ ಮೇಲೆ ಮಲ್ಗಾಯ್ತಲ್ಲ, ಸೋಫಾ ಮೇಲೆ ಯಾಕೆ ಹೋಗ್ಲಿ? ನೀವ್ ನಂಗೆ ಅಷ್ಟೊಂದ್ ಮರ್ಯಾದೆ ಏನ್ ಕೊಡ್ಬೇಕಾಗಿಲ್ಲ. ನಿಮಗ್ ಕಷ್ಟ ಆದ್ರೆ ಹೋಗಿ ಈ ದಿಂಬ್ ತಗೊಂಡು ಸೋಫಾ ಮೇಲೆ ಮಲ್ಕೊಳ್ಳಿ. ಏಯ್, ನೀನ್ ತುಂಬಾ ಅತಿ ಆಯ್ತು ಅಲ್ವಾ? ಹಾಗಿದ್ರೆ ಬಂದ್ ಮಲ್ಕೊಳ್ಳಿ. ಕರ್ಮ. ಇಳಿಸೋಕೆ ನನ್ನಿದೆಯ ಭಾರ, ಇವನಂದ್ರೆ ಪ್ರೀತಿಯ ಪಾರ, ಇರಲಾಗದು ಬಿಟ್ಟು ದೂರ, ಹೃದಯದ ಜೋಪಡಿಗೆ ಭರವಸೆ ದೀಪವನ ಹಚ್ಚಿಟ್ಟು ಮುತ್ತಿಟ್ಟು ಪ್ರೀತಿಯ ರಾಜಕುಮಾರ. ನನಗಾಗಿ ನೀನು ಹುಟ್ಟಿರುವೆಗೇನು, ಕೊನೆ ತನಕ ಜೊತೆಯಲ್ಲಿಗಿರಬಹುದೇ ನಾನು. ಈ ಜೀವನೇನು ಆಶ್ಚರ್ಯವೇನು, ಏಳೇಳು ಜನುಮಕ್ಕೂ ಜೊತೆಗಿರುವೆ ನಾನು. ನಂದಂತೆ ರಾಜಕುಮಾರ, ಇಳಿಸೋಕೆ ನನ್ನಿದೆಯ ಏಯ್, ಏನ್ ಹಾಗೆ ಗುರಾಯಿಸ್ತಿದ್ಯಾ? ನಿಮ್ಮನ್ನೇನ್ ನಾನ್ ತಿನ್ಬಿಟ್ನಾ ಏನೀಗ? ನನ್ ಪತಿರಾಯರ್ನ ನಾನ್ ನೋಡ್ತಿದ್ದೀನಿ. ಈಗ ನಾನ್ ಏನೇ ಮಾಡಿದ್ರು ಏನೇ ಕೇಳಿದ್ರು ಈ ಪ್ರಿಯಾ ಅದಕ್ಕೆ ರಿವರ್ಸ್ ಆಗಿ ಬರ್ತಿದ್ದಾಳಲ್ಲ. ಹೀಗೆ ಆದ್ರೆ ರಾಧಿಕನ್ ಟಾರ್ಚರ್ ಕೊಡೋದು ಕಷ್ಟ ಆಗುತ್ತೆ. ಕರ್ಮ. ಪ್ರಿಯಾ ಏನಿನ್ನೂ ಹಾಗೆ ನೋಡ್ತಾ ಇದ್ದಾಳೆ. ಅದ್ಯಾಕ್ ಕದ್ ನೋಡ್ತಿದ್ದೀರಾ? ಡೈರೆಕ್ಟ್ ಆಗೇ ನೋಡ್ಬೋದಲ್ಲ. ನಾನ್ ನಿಮ್ ಹೇಳ್ತೀನಿ ಅಲ್ವಾ? ನಿನ್ ನೋಡೋ ಕರ್ಮ ನನ್ಗೇನಿದೆ, ಮಲ್ಕೋ. ಮತ್ತೆ ಬಿಂಕ ಬೇರೆ. ನಿಂಗ್ ಹೊಸ್ದಾಗ್ ಮದ್ವೆ ಆಗಿದ್ಯಲ್ಲ, ಗಂಡನ್ ಜೊತೆ ಹೇಗಿರ್ಬೇಕೋ ಹೇಳ್ತೀನಿ ಕೇಳು. ಹೇಳಿ ಅಜ್ಜಿ, ಹೇಳಿ. ನಿನ್ ಗಂಡನ್ನ ನಿನ್ ಸೆರ್ಗಲ್ಲೇ ಕಟ್ ಹಾಕಿದ್ರೆ ಅವನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇದು ಸಾಕಾಗುತ್ತಾ ಅಜ್ಜಿ? ಅಯ್ಯೋ, ನಿನ್ ಬುದ್ಧಿಗಿಷ್ಟು. ಕಟ್ ಹಾಕೋದು ಅಂದ್ರೆ ನಿನ್ ಸೀರೆ ಸೆರಗ್ನ ನಿನ್ ಗಂಡನ್ ಸೊಂಟಕ್ಕೆ ಕಟ್ ಹಾಕೋದು ಅಂತ ಅಲ್ವೇ? ಮತ್ತೆ ಗಂಡನ್ ಮುಂದೆ ಸಪ್ಪು ಮೊರೆ ಹಾಕೊಂಡಿರೋದ್ ಬಿಟ್ಟು ಸುಂದರವಾಗಿ ಅಲಂಕಾರ ಮಾಡ್ಕೋಬೇಕು. ಹ್ಯಾಪ್ ಮೊರೆ ಹಾಕೊಂಡು ಅವ್ರ ಮೂಡ್ ಹಾಳ್ ಮಾಡ್ದೆ ನಗ್ನಗ್ತಾ ಇರ್ಬೇಕು. ಅವ್ರಿಗೇನೇ ಬೇಕಿದ್ರು ನೀನೇ ಹತ್ರ ಇದ್ದು ಅದನ್ನ ಮಾಡ್ಕೊಡ್ಬೇಕು. ತಾತಂಗೆ ನೀನು ಹೀಗೆ ಮಾಡ್ತಿದ್ಯಾ ಅಜ್ಜಿ? ಆದ್ರೂ ಈ ಅನುಮಾನ ನಿನ್ಗ್ಯಾಕ್ ಬಂತು? ಮೊದಲನೇ ರಾತ್ರಿ ನಡೆದ್ ಮಾರನೇ ದಿನದಿಂದಾನೇ ಪಾರ್ವತಿ ಪಾರ್ವತಿ ಅಂತ ನನ್ ಸುತ್ತಾನೇ ತಿರ್ಗೋ ಹಾಗ್ ಮಾಡಿದ್ದೆ ಗೊತ್ತಾ? ಹಾಗಿದ್ರೆ ನಾನ್ ಕೂಡ ನಿಮ್ಮನ್ನೇ ಫಾಲೋ ಮಾಡ್ತೀನಿ ಗುರುಜಿ. ಅದ್ ಹಾಗಿರ್ಲಿ, ಅಮ್ಮರೀಗೇನ್ ಮಾಡ್ತಿದ್ದಾನೆ? ಸ್ನಾನ ಮಾಡ್ತಿದ್ದಾರೆ ಅಜ್ಜಿ. ಒಬ್ನೇನಾ? ನೀನ್ ಹೋಗ್ ಬೆನ್ನುಜ್ಜಲ್ವಾ? ಅಯ್ಯೋ, ನಿನ್ ನಾಚಿಕೆಗಿಷ್ಟು. ಹೋಗ್ಲಿ ಬಿಡು, ಅವನ್ ಸ್ನಾನ ಮಾಡಿ ಬರೋದ್ರೊಳಗೆ ಅವನ್ ಹಾಕೊಳ್ಳೋ ಬಟ್ಟೆನ ನೀಟಾಗಿ ಇಸ್ತ್ರಿ ಮಾಡಿ ರೆಡಿಯಾಗಿಟ್ಟಿರು.
ಶರ್ಟ್ ಸುಟ್ಟು ಹೋಯ್ತಲ್ಲ. ಈ ಮಹಾನ್ ಕೆಲ್ಸ ಮಾಡಿದ್ದು ತಾವೇನಾ? ಆ, ಅದು ಒಂದ್ ಇಂಪಾರ್ಟೆಂಟ್ ಕಾಲ್ ಬಂತು, ಮರ್ತು ಐರನ್ ಬಾಕ್ಸ್ ನ ಶರ್ಟ್ ಮೇಲಿಟ್ಟು ಹೊರಟೆ ಹೋಗ್ಬಿಟ್ಟೆ. ನನ್ ಶರ್ಟ್ ಐರನ್ ಮಾಡುವಂತ ನಾನೇನಾದ್ರೂ ಹೇಳಿದ್ನಾ? ಹ? ಬೇಡದಿರೋ ಉಸಾಬ್ರಿ ತಲೆ ಮೇಲೆ ಹಾಕೊಂಡು ಯಾಕಿದ್ರ ಹುಚ್ಚ ಕೆಲ್ಸ ಮಾಡ್ತೀಯಾ? ಈಗ ನೋಡು, ನಂಗ್ ತುಂಬಾ ಇಷ್ಟ ಆಗಿರೋ ಶರ್ಟ್ ನ ಹೇಗ್ ಸುಟ್ಟಾಕಿದ್ಯಾ ನೋಡು. ಅಬ್ಬಾ ಬತ್ತೀರಾ ಇರೆ, ಸ್ವಲ್ಪ ಕೂಲ್ ಆಗಿ. ಐರನ್ ಬಾಕ್ಸ್ ಗಿಂತ ನೀವೇ ಗರಂ ಆಗಿದ್ದೀರಾ. ಏನ್ ಗೊತ್ತಾ, ಸುಟ್ಟಿರೋದ್ ಗೊತ್ತಾದ ಹಾಗೆ ನಿಮ್ ಶರ್ಟ್ ನಾನು ಸೂಪರ್ ಆಗಿ ರೆಡಿ ಮಾಡ್ಕೊಡ್ತೀನಿ. ಮತ್ತಿನ್ಯಾವ್ ತರ್ಲೆ ಕೆಲ್ಸ ಮಾಡ್ತೀಯಾ? ನೀವು ಪ್ಯಾಂಟ್ ಹಾಕೊಂಡು 10 ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ ಅಲ್ಲಿ. ತಬ್ ದೇಖೋ ಪ್ರಿಯಾಂಕಾ ಕಮಾಲ್. ನೀನ್ ನನ್ ಪ್ರೀತಿ ವಿಷಯನ ಮದ್ವೆಗ್ ಮುಂಚೆನೆ ಕೈಲಾಶ್ ಅವ್ರಿಗೆ ಹೇಳ್ಬೇಕು ಅನ್ಕೊಂಡ್ರು ಪರಿಸ್ಥಿತಿಗಳಿಂದ ಹೇಳಕ್ಕೆ ಆಗ್ಲಿಲ್ಲ. ಹೋಗ್ತಾ ಹೋಗ್ತಾ ಇದು ಯಾವ ಅನಾಹುತಕ್ಕೆ ದಾರಿ ಮಾಡ್ಕೊಡುತ್ತೋ ಏನೋ. ಅಮರ್ ಯಾಕೆ ಫೋನ್ ಮಾಡ್ತಿದ್ದಾನೆ? ನಿಶ್ಚಯ ಅವರೇ, ನಾನು ಲಂಚ್ ಆದ್ಮೇಲೆ ಆಫೀಸಿಗೆ ಬರ್ತೀನಿ. ನನ್ನ ಟೇಬಲ್ ಮೇಲೆ ಕೆಲವು ಚೆಕ್ಸ್ ಇಟ್ಟಿದ್ದೀನಿ, ಅದನ್ನ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡಿಸ್ಬಿಡಿ. ಓಕೆ ಸರ್. ಓಕೆ. ಕೈಲಾಶ್ ಅವರೇ. ಥ್ಯಾಂಕ್ ಯು. ನನ್ ಬಗ್ಗೆ ಎನ್ಕ್ವೈರಿ ಮಾಡಿದ ಡಿಟೆಕ್ಟಿವ್ ನ ಕರ್ಕೊಂಡು ನಿಮ್ ಮನೆಗ್ ಬರ್ತಾ ಇದ್ದೀನಿ. ಇನ್ನೀನ್ ತಪ್ಸ್ಕೊಳಕ್ಕಾಗಲ್ಲ. ಸಂತೋಷ್ ಬನ್ನಿ. ಅರೆ ಅಮರ್, ಈಗ ಬಂದ್ರಾ? ಗುಡ್ ಮಾರ್ನಿಂಗ್ ಅಮ್ಮ, ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ. ಹಾ, ಕೂತ್ಕೊಳ್ಳಿ. ಬಾ ಸಂತೋಷ್. ಕೈಲಾಶ್ ಇದಾರಾ ಅಮ್ಮ? ಇದಾನಪ್ಪ, ಇರು ಕರೀತೀನಿ. ಕೈಲಾಶ್, ಕಂದ ಕೈಲಾಶ್. ಏನಮ್ಮ? ಕಂದ, ಅಮರ್ ಬಂದಿದ್ದಾನೆ, ಸ್ವಲ್ಪ ಇಲ್ಲಿಗೆ ಬರ್ತೀಯಾ? ಬಂದೆ ಅಮ್ಮ. ಈಗ್ಲೇ ಬರ್ತೀನಿ. ಈಗೇನಾದ್ರೂ ಆ ಡಿಟೆಕ್ಟಿವ್ ನನ್ನ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ತಪ್ಪಿಸ್ಕೊಳ್ಳೋ ಅವಕಾಶ ಕೂಡ ಇಲ್ಲ. ಏನಾಗತ್ತೋ ಏನೋ.
ಹಲೋ. ರಾಧಿಕಾ, ಏನು ರೀ? ನನ್ನ ಪರ್ಸ್ನ ರೂಮಲ್ಲೇ ಮರ್ತ್ಬಿಟ್ಟಿದ್ದೀನಿ, ಸ್ವಲ್ಪ ತಂದು ಕೊಡ್ತೀಯಾ? ಹಾ ಸರಿ. ಥ್ಯಾಂಕ್ಸ್. ಕೈಲಾಶ್ ಅವರೇ, ತಗೊಳ್ಳಿ. ಆ ಫೋಟೋ ಎಲ್ಲೋಯ್ತೋ ಏನು, ಯಾರಿಗಾದ್ರೂ ಸಿಕ್ಕಿದ್ರೆ ಅನಾಹುತ ಆಗತ್ತೆ. ರಾಧಿಕಾ, ಏನ್ ಹುಡುಕ್ತಿದ್ಯಮ್ಮ? ಏನೂ ಇಲ್ಲ ಆಂಟಿ. ರಾಧಿಕಾ, ಏನು ರೀ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನ್ ಏನೂ ಇಲ್ಲ ರೀ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬಾಯ್. ಭಗವಂತ, ಫೋಟೋ ಎಲ್ಲಿದ್ಯೋ ಏನು, ಹೇಗಾದ್ರೂ ಅದನ್ನ ಹುಡುಕಿ ಯಾರಿಗೂ ಕಾಣದೇ ಇರೋ ಹಾಗೆ ನೋಡ್ಕೋಬೇಕು. ಇವಳು ಏನೋ ತುಂಬಾ ಆತಂಕದಿಂದ ಹುಡುಕ್ತಿದ್ದಾಳೆ. ಏನಿರ್ಬೋದಮ್ಮ? ಸ್ವಲ್ಪ ಹೊತ್ತು ಮುಂಚೆ ಏನೋ ಪೇಪರ್ ತರದು ಮೇಲಿಂದ ಬಿತ್ತು. ಆಗ ಕೈಲಾಶ್ ಅವನ್ ಪರ್ಸ್ ತಂದ್ ಕೊಡಕ್ಕೆ ರಾಧಿಕನ್ಗೆ ಹೇಳ್ದ. ರಾಧಿಕಾ ಪರ್ಸ್ನೇನೋ ಕೈಲಾಶಿಗೆ ತಂದ್ಕೊಟ್ರು ಅವಳ ಗಮನ ಎಲ್ಲ ಅಲ್ಲೇ ಎಲ್ಲೋ ಇತ್ತು. ಕೇಳಿದಕ್ಕೆ ಏನಿಲ್ಲ ಅಂತ ಮಾತ್ ಮರ್ಸದ್ಲು. ಅವಳೆಲ್ಲೋ ಆ ಪೇಪರ್ನೇ ಹುಡುಕ್ತಿರ್ಬೇಕು. ಅಂದ್ರೆ ಅದರಲ್ಲಿ ರಾಧಿಕಂಗೆ ತೊಂದರೆ ಆಗುವಂತದ್ದೇನಾದ್ರೂ ಇರ್ಬೋದು ಅಂತ್ಯಾ? ಅದ್ರಲ್ಲಿ ಏನಿದ್ಯೋ ಕೈಲಾಶೇ ನೋಡಿ ಹೇಳ್ಬೇಕು. ಅಥವಾ ಕೈಲಾಶ್ ಮನೆಗ್ ಬಂದ್ಮೇಲೆ ನಾವೇ ಆ ಸೂಟ್ ಕೇಸ್ ಓಪನ್ ಮಾಡಿ ನೋಡ್ಬೇಕು. ಪರವಾಗಿಲ್ಲ, ಆದ್ರೆ ನೀವ್ ಮೊದ್ಲೇ ನೋಡಕ್ ಸುಮಾರಾಗಿದ್ದೀರಾ. ಅದ್ರ ಜೊತೆಗೆ ಕೊಂಬುಗಳು ಬಂದ್ಬಿಟ್ರೆ ಮುಗೀತು ಕಥೆ. ಏನು, ನಾನು ಸುಮಾರಾಗಿದ್ದೀನಾ? ನನ್ನನ್ ಹಾಕಿ ಕೇಳಿದ್ರೆ ನಾನೇನ್ ಹೇಳಿ? ಪ್ರಿಯಾಂಕ್ ಸುಂದರವಾಗಿರೋ ರೂಪ ಕೊಟ್ಟು ನಾನ್ ಯಾಕಪ್ಪ ಹ್ಯಾಂಡ್ಸಮ್ ಆಗಿ ಮಾಡಿಲ್ಲ ಅಂತ ಅಲ್ಲಿ ಮೇಲಿರೋ ಬ್ರಹ್ಮನ ಕೇಳಿ. ನಿಲ್ಲಿ 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 ನಿಲ್ಲಿ. ಮತ್ತೆ ಏನ್ ನಿಂದು? ಯಾಕೆಷ್ಟು ಕೋಪ? ಶಾಂತವಾಗಿರಿ. ನೀವ್ ಚೆನ್ನಾಗೇ ಇದ್ದೀರಾ. ನಾನೇ ಸ್ವಲ್ಪ ಆಟ ಆಡ್ಸೋಣ ಅಂತ ಹಾಗೆ ಹೇಳ್ದೆ. ಅದ್ ನನಗ್ ಗೊತ್ತು. ದಾರಿ ಬಿಟ್ರೆ ನಾನು ಹೋಗ್ತೀನಿ. ಸಂಜೆ ನಿಮ್ಗೋಸ್ಕರ ನಿಮ್ಗಿಷ್ಟ ಆಗಿರೋ ತಿಂಡಿ ಮಾಡಿರ್ತೀನಿ. ಹೊರಗಡೆ ಅದು ಇದು ತಿಂದೆ ಮನೆಗ್ ಬಂದ್ಬಿಡಿ. ಏನು ಸ್ಪೆಷಲ್ ಆಗಿ ತಿಂಡಿ ಮಾಡ್ತೀಯಾ? ಇನ್ನೇನೋ ಅಂದ್ರೆ ನನ್ನ ಉದ್ದೇಶ ನಿಮ್ಗೆ ನಾನೇನಾದ್ರೂ ಗೊತ್ತಿಲ್ಲದೆ ನೋವು ಮಾಡುತ್ತೇನೋ ಅಂತ. ಹಾಗೇನಿಲ್ಲ, ಕೆಲ್ಸ ತಡ ಮಾಡಿದ್ರೆ ನನಗೆ ಕೋಪ ಬರುತ್ತೆ. ಸರಿ ಕಂದ, ನೀನೋಗಿ ಫ್ರೆಶ್ ಅಪ್ ಆಗು. ಆಯ್ತಮ್ಮ.
ಹಾಗಂದ್ರೆ ಬ್ರೀಫ್ ಕೇಸ್ನಲ್ಲಿ ಏನೋ ಬಿದ್ದಿದೆ. ಆ ಬಿದ್ದಿರೋದ್ನ ಕೈಲಾಶ್ ನೋಡಿಲ್ಲ. ಅವಳು ಹುಡುಕ್ತಾ ಇರೋದು ಅದ್ನೇ ಅಂತ ರಾಧಿಕನು ಗೊತ್ತಿಲ್ಲ. ಹಾಗಿದ್ರೆ ಭಾವನ್ ಬ್ರೀಫ್ ಕೇಸ್ನ ನಾವು ಚೆಕ್ ಮಾಡೋಣ. ನಿಜವಾಗ್ಲೂ ಅದು ರಾಧಿಕನ್ ವಿರುದ್ಧವಾಗಿರೋ ಆಧಾರನೇ ಆಗಿದ್ರೆ ನಮ್ಗೆ ಇನ್ನೇನ್ ಬೇಕು? ಸರಿ, ಅದೇನೇ ಇರ್ಲಿ, ಆ ಬ್ರೀಫ್ ಕೇಸ್ನ ನಾವು ಚೆಕ್ ಮಾಡ್ಲೇಬೇಕು. ಆ ಬ್ರೀಫ್ ಕೇಸ್ನಲ್ಲಿ ಏನಿದೆ ಅಂತ ನೋಡಿದ್ರಾ? ನಿನ್ ಮುಖ ನೋಡಿದ್ವಿ. ರಾಧಿಕನಿಗೆ ಅದೃಷ್ಟ ಜಿಡ್ ತರ ಅಂಟ್ಕೊಂಡಿದ್ರೆ ನಮಗ್ ದುರದೃಷ್ಟ ಚಪ್ಲಿಗ್ ಮೆತ್ಕೊಳ್ಳೋ ಬಬ್ಲ್ ಗಮ್ ತರ ಇದೆ. ಎಷ್ಟೇ ಪ್ರಯತ್ನ ಪಟ್ರು ಬ್ರೀಫ್ ಕೇಸ್ ಓಪನ್ ಆಗ್ಲಿಲ್ಲಮ್ಮ. ಅಷ್ಟರೊಳಗೆ ನಿಮ್ ಬಾಬಾ ಸ್ನಾನ ಮುಗಿಸ್ ಬಂದ್ಬಿಟ್ಟ. ಏನಯ್ಯ ಹಾಗ್ ನೋಡ್ತಿದ್ಯಾ? ನಿಮ್ಗೆ ಒಂಚೂರು ನಾಚಿಕೆ ಅನ್ನೋದೇ ಇಲ್ವಾ? ನಮ್ ರೂಮ್ಗೆ ಹೋಗಿ ನನ್ ಗಂಡನ್ ಬ್ರೀಫ್ ಕೇಸ್ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅತ್ತೆ ನಿಮ್ಮನ್ನ ಈ ಮನೇಲಿ ಇರಕ್ ಬಿಟ್ಟಿದ್ದಾರೆ ಅನ್ನೋ ವಿಶ್ವಾಸ ಕೂಡ ಇಲ್ದೆ ಏನ್ ನೀವ್ ಮಾಡ್ತಿರೋ ಕೆಲ್ಸ? ಇನ್ನೊಂದ್ಸಲ ಏನಾದ್ರೂ ಇಂಥ ಕೆಲ್ಸಗಳು ಮಾಡಿದ್ರೆ ನಾನು ಅತ್ತೆಗೆ ಹೇಳಲ್ಲ. ನಾನೇ ನಿಮ್ಮನ್ನ ಕತ್ತಿ ಹಿಡ್ದು ಮನೆಯಿಂದ ಆಚೆ ದಬ್ತೀನಿ. ಹುಷಾರು. ನೀನ್ ನಮ್ಮನ್ ಹೊರಗ್ ಕಳ್ಸೋದಲ್ಲ ಕಣೆ. ನೀನ್ ಪ್ರೀತಿಸಿದ್ ಯಾರನ್ನ ಅಂತ ಗೊತ್ತಾದ್ರೆ ನಿನ್ ಗಂಡನ್ ಕೈಲೇ ನಿನ್ನ ಮನೆಯಿಂದ ಹೊರಗ್ ಹಾಕಿಸ್ತೀವಿ. ಒಳ್ಳೇದು. ನನ್ನ ಇಷ್ಟು ಹೊತ್ತು ವೇಟ್ ಮಾಡಿಸ್ತೀರಾ? ಅದ್ ಹೇಗೆ ಒಳಗಡೆ ಬರ್ತೀರೋ ನೋಡ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ನೀವ್ ಹೋಗಿ ಮಲ್ಕೊಳ್ಳಿ. ಬಾಗಲ್ ತೆಗೆದ್ ಬರ್ತೀನಿ ರೇ. ಬಾಗ್ಲ ತೆಗಿಬೇಡಿ ಅಜ್ಜಿ, ನಿಮ್ ಮೊಮ್ಮಗ ಆಚೆನೆ ಇರ್ಲಿ. ನೀವ್ ಹೋಗಿ. ಅಯ್ಯೋ ಬೇಡ್ವೆ, ಬಾಗಲ್ ತೆಗೆದು ಹೋಗ್ತೀನಿ. ಅಜ್ಜಿ ನಾನ್ ತೆಗಿತೀನಿ ಅಜ್ಜಿ, ನೀವ್ ಹೋಗಿ ಹೋಗಿ ಮಲ್ಕೊಳ್ಳಿ ಹೋಗಿ. ನೇಹಾ ನೇಹಾ ನೇಹಾ, ಬಾಗ್ಲ ತೆಗಿತೀನಿ ಇರಿ ಅದ್ಕೆ. ಬೇಡ, ಬಾಗ್ಲು ತೆಗಿಬೇಡ, ನಿಮ್ಮಣ್ಣ ಹೊರಗಡೆನೆ ಇರ್ಬೇಕು. ಆದ್ರೆ ಹೊರಗಡೆ ನೀನ್ ಒಳಗಡೆ ಹೋಗು ನೇಹಾ, ಹೋಗು.
ನೇಹಾ ನಿಮ್ಮತ್ಗೆ ಯಾಕೆ ಹೀಗಾಡ್ತಿದ್ದಾಳೆ? Is not accepting any call. Is not accepting any calls at this moment. ಇರಲ್ಲ. ಅಮ್ಮ ಪ್ರಿಯ, ಅಮ್ಮರು ಕೋಪಿಷ್ಟ, ಹಠಮಾರಿ. ಸ್ವಲ್ಪ ದಿನ ಹೋದ್ಮೇಲೆ ಅವನೇ ಸರಿ ಹೋಗ್ತಾನೆ. ಹೇಳ್ಬೇಕಿರೋದ್ ಹೇಳು, ಆದ್ರೆ ಅಷ್ಟೊಂದು ಹಠ ಹಿಡಿಬೇಡಮ್ಮ, ಪ್ರಾಬ್ಲಮ್ ಆಗುತ್ತೇನೋ. ಮಾವ, ತಪ್ಪು ಅಂತ ಗೊತ್ತಾದ್ಮೇಲೂ ತಿದ್ದೆ ಹೋದ್ರೆ ನಮ್ದೇ ತಪ್ಪಾಗುತ್ತೆ. ಯಾವ ಪ್ರಾಬ್ಲಮ್ ಆಗ್ದಿರೋ ತರ ನಾನ್ ನೋಡ್ಕೋತೀನಿ. ನಿಮ್ ಮಗನ್ನ ತಿದ್ದೋಕೆ ಇವಳ್ಯಾರು? ಸ್ವಲ್ಪ ನಿಮ್ ಸೊಸೆಗೆ ಹದ್ಬಸ್ತಲ್ಲಿರೋದಕ್ ನೀವೇ ಹೇಳಿ. ಅಮರ್ನ ತಿದ್ದೋದಲ್ಲ, ಮೊದ್ಲು ನಿನ್ನ ದಾರಿಗೆ ತಗೊಂಡ್ ಬಾ ಅಂತ ನನ್ ಸೊಸೆಗೆ ಹೇಳ್ಬೇಕು. ನಿನ್ನಿಂದಾನೇ ಮೇಲ್ ಬಂದಿದ್ದು ಅಂತ ಗೊತ್ತಿದ್ದು ನಿನ್ ಮಾತಿನ ಮೇಲೆ ಎಳ್ಳಷ್ಟು ಗೌರವ ಇಲ್ಲ ನಿನ್ ಗಂಡನ್ಗೆ. ಭಾವ, ನೀನಂದ್ರೆ ನನಗ್ ತುಂಬಾ ಇಷ್ಟ. ಹೇಗಾದ್ರೂ ಸರಿ ನಿನ್ ಕೈಲಿ ತಾಳಿ ಕಟ್ಟಿಸ್ಕೋತೀನಿ. ನಮ್ಮಪ್ಪ ಅಮ್ಮ ನಿನ್ ಆಸ್ತಿ ಅನುಭವಿಸ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಆದ್ರೆ ನಂಗ್ ಬೆಲೆ ಕಟ್ಟೋಕಾಗ್ದಿರೋ ಆಸ್ತಿ ನೀನೇ ಭಾವ. ನಾನೊಬ್ಳೇನ ಓವರ್ ಆಕ್ಷನ್ ಮಾಡಿದ್ದು? ನಿನ್ನೆ ಸ್ಪೆಷಲ್ ಆಗಿ ಬಿರಿಯಾನಿ ತರ್ಸಿದ್ರೆ ಟೈಮಿಗೆ ಸರಿಯಾಗಿ ಬರ್ದೆ ನಿಮ್ಮಮ್ಮಗ ಓವರ್ ಆಕ್ಷನ್ ಮಾಡಿಲ್ವಾ? ಅದ್ಕೆ ಸುಮ್ನೆ ರಗಳೆ ಯಾಕೆ? ಮೊದ್ಲೇ ಅಣ್ಣಂಗ್ ಕೋಪ ಮೂಗಿನ ಮೇಲೆ ಇರುತ್ತೆ. ಹೇಗಾದ್ರೂ ನೀವೇ ಕನ್ವಿನ್ಸ್ ಮಾಡಿ. ನೋಡು ಮೊಮ್ಮಗಳೇ, ಗಂಡಸ್ರು ಕೋಪ ಬಂದ್ರೆ ಹೆಂಗಸರು ನಾವೇ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನ ಮಾಡ್ಬೇಕು. ಹೋಗಿ ಆ ಕೆಲ್ಸ ಮಾಡ್ ಮೊದ್ಲು. ಓ, ಅಷ್ಟೇ ತಾನೆ? ಇಂಥದೆಲ್ಲ ಪ್ರಿಯಾಗೆ ಚಿಟ್ಕೆ ಹೊಡ್ದಂಗೆ. ಇವಾಗ್ಲೇ ಹೋಗಿ ನನ್ ಪತಿರಾಯರನ್ನ ಕೂಲ್ ಮಾಡ್ತೀನಿ. ಲೇ ನೀನ್ ವರ್ಷೆ ನೋಡ್ತಿದ್ರೆ ಇನ್ಯಾವ್ದೋ ತರ್ಲೆ ಕೆಲ್ಸ ಮಾಡಿ ಅವನ್ ಕೋಪ ಇನ್ನು ಜಾಸ್ತಿ ಮಾಡೋ ಹಾಗೆ ಕಾಣ್ತಿದೆ. ಹುಷಾರು. ಅಯ್ಯೋ ಅಜ್ಜಿ, ನಾನ್ ನೋಡ್ಕೋತೀನಿ. ಯು ಡೋಂಟ್ ವರಿ. ಓಕೆ, ಸರಿ. ಕೋಪ ಮಾತ್ರ ಬರ್ಸ್ಬೇಡ. ಇವಳು ಹೋಗಿ ಮತ್ತೆ ಏನ್ ಮಾಡ್ತಾಳೋ ಏನೋ. ಯಾವುದಕ್ಕೂ ಇರ್ಲಿ, ನಾವೂನು ಹೋಗಿ ನೋಡೋಣ. ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.